ಈ ಒಂದು ಕೆಜಿಎಫ್ ಪೊಲೀಸ್ ಜಿಲ್ಲೆಯ ಆಂಡರ್ಸನ್ ಪೇಟೆ ಮತ್ತು ಉರಿಗಾಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು ಇಲ್ಲಿ 12 ವಸತಿ ಗೃಹಗಳು, ಉರಿಗಾಂ ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಏನು ಅಲ್ಲಿ ಕಾಂಪ್ಲೆಕ್ಸ್ ಇದೆ ಅಲ್ಲಿ 12 ವಸತಿ ಗೃಹಗಳು, ಒಟ್ಟು ಟೋಟಲ್ 24 ವಸತಿ ಗೃಹಗಳು ಮಾನ್ಯ ಸರ್ಕಾರದಿಂದ ನಮಗೆ ಮಂಜೂರಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾವು ಕೇಳ್ಕೊಂಡಾಗ ಮೇಡಮ್, ನಮ್ಮ ಕೆಜಿಎಫ್ ಶಾಸಕರಾದ ಮೇಡಮ್ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು ಈ ದಿನ ಬಂದ್ಬಿಟ್ಟು ಅವರ ಶುಭ ಹಸ್ತದಿಂದ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮನ ನಮಗೆಲ್ಲ ನೆರವೇರಿಸಿಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಇಲ್ಲಿ ನಾಗರಿಕರ ಪರವಾಗಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಮೇಡಮ್, ತಾವು ಪ್ರತಿಯೊಂದು ಸಂದರ್ಭದಲ್ಲೂ ಸಹಿತ ಮೇಡಮ್ ಅವರು ನಮಗೆ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೇನೆ. ನಮಗೆ ಒಂದು ಕಳೆದ ಸಲಿ ನಮ್ಮ ಮಾನ್ಯ ಗೃಹ ಸಚಿವರು ಕೆಜಿಎಫ್ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮೇಡಮ್ ಅವರು ಆ ಸಂದರ್ಭದಲ್ಲಿ ಹಾಜರಿದ್ದು, ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಬೇಕು ನಮಗೆ ಕೆಜಿಎಫ್ ನಲ್ಲಿ, ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಒಂದು ತರಬೇತಿ ಕೊಡ್ಲಿಕ್ಕೆ ಅವಕಾಶ ಆಗ್ಲಿಕ್ಕೆ ಬೇಕಾದಂತ ಒಂದು ಟ್ರೈನಿಂಗ್ ಸೆಂಟರ್ನ ಮಾಡಬೇಕು ಅಂತ ಮಾನ್ಯ ಗೃಹ ಸಚಿವರಲ್ಲಿ ಮೇಡಮ್ ಅವರು ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಆ ಮನವಿ ಮೇರೆಗೆ ಈಗ ಹೊಸದಾಗಿ ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಅಂತ ಒಂದು KSRP ಬೆಟಾಲಿಯನ್ ಸ್ಥಾಪನೆ ಮಾಡಲಿಕ್ಕೆ ಒಂದು 100 ಎಕರೆನ ಮೇಡಮ್ ಅವರ ಪ್ರಯತ್ನದಿಂದ ಮತ್ತೆ ನಮ್ಮ ಎಲ್ಲ ಇಲಾಖಾ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಕೋಲಾರ DC ಅವರ ಒಂದು ಏನು ನಾವು ಹೇಳ್ತೀವಿ ಪ್ರೋಆಕ್ಟಿವ್ ಮೆಜರ್ಸ್ ಅಲ್ಲಿ ತಹಶೀಲ್ದಾರ್ ಮೇಡಮ್ ನಾಗವೇಣಿ ಮೇಡಮ್ ಅವರು ಸಹಿತ ಇದರಲ್ಲಿ ಬಹಳಷ್ಟು ನಮಗೆ ಮಾಡ್ಬಿಟ್ಟು ಈಗ ಅಲ್ಲಿ ಬಂಗಾರದ ಗಣಿ ಸರ್ವೆ ನಂಬರ್ 2ರಲ್ಲಿ 100 ಎಕರೆ ಸರ್ಕಾರದಿಂದ ನಮಗೆ ಮಂಜೂರಾಗಿದೆ ಪೊಲೀಸ್ ಇಲಾಖೆಗೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ KSRP ಬೆಟಾಲಿಯನ್ ಸ್ಥಾಪನೆ ಮಾಡಲಿಕ್ಕೆ ಅದು ಜಮೀನನ್ನ ನಮಗೆ ಕಾದಿರಿಸಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನಮಗೆ ಸೂಕ್ತ ಸಂದರ್ಭದಲ್ಲಿ ಸಲಹೆ ಸೂಚನೆಯನ್ನು ನೀಡತಕ್ಕಂಥ ಮಾನ್ಯ ಮೇಡಮ್ ಅವ್ರಿಗೂ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೂ ಮತ್ತು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹಿತ ಈ ಸಂದರ್ಭದಲ್ಲಿ ನಾನು ಅವರ ಒಂದು ಕೊಡುಗೆಗಳನ್ನು ನೆನೆಸ್ಕೊಳ್ತಾ ಮತ್ತೆ ಮೇಡಮ್ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಅವರೆಲ್ಲರ ಪರವಾಗಿ ಮೇಡಮ್ ಅವ್ರಿಗೂ ಸೇರ್ಕೊಂಡು ನಾನು ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಮೇಡಮ್, ತಾವೆಲ್ಲ ಪ್ರಯತ್ನ ಮಾಡಿಕ್ಕೆ ನಮ್ಗೊಂದು 100 ಎಕರೆ ಜಮೀನು ಬಂದಿದೆ ಮೇಡಮ್. ಅದಕ್ಕೂ ಸಹಿತ ಇನ್ನೊಂದು ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಅದರಿಂದೆಲ್ಲ ನಮ್ಮ ಬಾರ್ಡರ್ನ ನಾವು ಎಲ್ಲ ಈಗ ಟ್ರೆಂಚ್ ಮಾಡ್ಕೊಳ್ಳೋ ಒಂದು ಕೆಲಸ ಮಾಡ್ತಾ ಇದೀವಿ ಮೇಡಮ್. ಅದರಲ್ಲೂ ಸಹಿತ ನಾವು ಬಾರ್ಡರ್ ಅಲ್ಲಿ ವನ ಮಹೋತ್ಸವ ಮಾಡ್ಬಿಟ್ಟು ನಮ್ಮ ಬಾರ್ಡರ್ನ ಅಲ್ಲೇ ಒಂದೀಗ ಗಿಡ ಹಾಕೊಳ್ಳೋ ಒಂದು ಕಾರ್ಯಕ್ರಮ ಸಹಿತ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಮೇಡಮ್. ನಾವು ಮತ್ತೆ ಅರಣ್ಯ ಇಲಾಖೆ ಸೇರಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮೇಡಮ್. ಈ ಸಂದರ್ಭದಲ್ಲಿ ಇಲ್ಲಿ ಆಂಡರ್ಸನ್ ಪೇಟೆ ಪೊಲೀಸ್ ಸ್ಟೇಷನ್ ನಲ್ಲಿ ಬರ್ತಕ್ಕಂಥ 12 ಕ್ವಾರ್ಟರ್ಸ್ ಮತ್ತೆ ಉರ್ಗಂ ಪೊಲೀಸ್ ಸ್ಟೇಷನ್ ಬರ್ತಕ್ಕಂಥ 12 ಕ್ವಾರ್ಟರ್ಸ್ ಗಳ ಒಂದು ಅದ್ರ ಬಗ್ಗೆ ಒಂದು ಮೂಲಭೂತ ಮಾಹಿತಿ ಕೊಡಬಹುದಾದ್ರೆ, ಇದು ಎಲ್ಲ G+2 ಅಂತ ಬರ್ತದೆ. 4 ಕ್ವಾರ್ಟರ್ಸ್, 4 ಪ್ರತಿ ಫ್ಲೋರ್ಗೆ 4 ಅಂತ 12 ಕ್ವಾರ್ಟರ್ಸ್ ಬರ್ತದೆ. ಅದೇ ತರ ಅಲ್ಲೂ ಸಹಿತ 12 ಕ್ವಾರ್ಟರ್ಸ್ ಬರ್ತದೆ. ಇದು 24 ಕ್ವಾರ್ಟರ್ಸ್ಗೆ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಅವರ ವತಿಯಿಂದ ಇದು ಒಂದು ಕಟ್ಟಡಗಳ ನಿರ್ಮಾಣ ಕಾರ್ಯಕ್ರಮ ನಡೀತಾ ಇದೆ. ಅವರು ಅದನ್ನ ಟೆಂಡರ್ ಆಗಿದೆ. 24 ಕ್ವಾರ್ಟರ್ಸ್ಗೆ 5,48,00,000ಕ್ಕೆ ಒಂದು ಇದು ಕಾಮಗಾರಿ ಮೊತ್ತ ಆಗಿರ್ತದೆ. ಇದನ್ನ 11 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅವರು ಒಂದು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಹಾಜರಿದ್ದು ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ತಮ್ಗೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಮೇಡಮ್ ಅವರ ಕಡೆಯಿಂದ ಇನ್ನೂ ಹೆಚ್ಚಿನ, ಈಗ ಆಲ್ರೆಡಿ ಮೇಡಮ್ ಅವರು ನಾವು ಕೇಳಿದ್ದಕ್ಕೆಲ್ಲ ಮೇಡಮ್ ಅವರು ಎಲ್ಲದನ್ನು ಅಸ್ತು ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಮೇಡಮ್ ಅವ್ರ ಹತ್ರ ನಮಗೆ ಬಹಳಷ್ಟು ಕೋರಿಕೆ ಬೇಡಿಕೆಗಳಿರ್ತವೆ. ಮೇಡಮ್ ಅವರು ಅದನ್ನ ಕೇಳಿದಾಗ ಡೆಫಿನೆಟ್ಲಿ ಅದನ್ನ ಕೊಡ್ತಾರೆ ಅಂತ ನನಗೆ ತುಂಬ ಭರವಸೆ ಇದೆ. ಯಾಕೆ ಅಂತ ಹೇಳಿದ್ರೆ ಮೇಡಮ್ ನಾ ಯಾವುದೇ ಹೇಳಿದ್ರು ಎಲ್ಲದನ್ನು ಸಹಿತ ಸಾರ್ವಜನಿಕ ಉದ್ದೇಶಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿರ್ತಾರೆ. ಮೇಡಮ್ ಅವರ ಸಹಕಾರ ಮತ್ತು ಪ್ರೋತ್ಸಾಹ ಮತ್ತು ಎಲ್ಲ ನಮ್ಮ ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾ ಸಚಿವರು ಮತ್ತೆ ಎಲ್ಲರ ನಮ್ಮ ಮೇಲಧಿಕಾರಿಗಳ ಮಾರ್ಗದರ್ಶನ ನಮಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮೇಡಮ್. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುವಂತ ವಿಚಾರ ಆದ್ರೂ ಕೂಡ ಒಂದು ಜಿಲ್ಲೆಗೆ, ಒಂದು ಕ್ಷೇತ್ರಕ್ಕೆ, ಒಂದು ತಾಲೂಕ್ಗೆ
ಎಲ್ಲ ಇಲಾಖೆಗಳು ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿ ಪೊಲೀಸ್ ಇಲಾಖೆ ಲಾ ಅಂಡ್ ಆರ್ಡರ್ ತುಂಬಾ ಮುಖ್ಯ ಆಗತ್ತೆ. ಯಾಕೆ ಮುಖ್ಯ ಆಗತ್ತೆ ಅಂದ್ರೆ ಗಡಿ ಭಾಗ ಇರುವಂತ ಜಾಗದಲ್ಲಿ ಇರ್ಬೋದು, ರೈತರಿರುವಂತ ಜಾಗದಲ್ಲಿ, ಕಾರ್ಮಿಕರು ಇರುವಂತ ಜಾಗದಲ್ಲಿ ಅಲ್ಲಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು ಅಂತಂದಾಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಲಾ ಅಂಡ್ ಆರ್ಡರ್ ಕರೆಕ್ಟ್ ಆಗಿದೆ ಅಂತಂದಾಗ ಅದು ನಿಮಗೆ ಆ ಕ್ರೆಡಿಟ್ ಬರುತ್ತೆ, ಪೊಲೀಸ್ ಇಲಾಖೆಗೆ ಮಾತ್ರ ಆ ಕ್ರೆಡಿಟ್. ಆ ಜಾಗದಲ್ಲಿ ಶಾಂತಿ ವಾತಾವರಣ ಇರುತ್ತೆ, ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇದ್ದಾರೆ, ಜನಸಾಮಾನ್ಯರ ಮಧ್ಯದಲ್ಲಿ ಯಾವುದೇ ಒಂದು ಗೊಂದಲಗಳಿಲ್ದೆ ಗಲಾಟೆಗಳಿಲ್ದೆ ನಡ್ಕೊಂಡು ಹೋಗ್ತಾ ಇದೆ ಅಂತಂದಾಗ ಆ ಕ್ರೆಡಿಟ್ ಏನಾದ್ರೂ ಇದ್ರು ಪೊಲೀಸ್ ಇಲಾಖೆಗೆನೆ ಬರುತ್ತೆ. ಅದನ್ನ ನಾವು ಗೌರವವಾಗಿ ಕೂಡ ನೋಡ್ತೀವಿ. ಯಾಕೆಂದ್ರೆ ಅದು ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಅನ್ನುವಂತ ಒಂದು ಕಾರಣದಿಂದ ಇವತ್ತು ಇದು ಒಂದು ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ. ಪೊಲೀಸವರು ಪ್ರತಿದಿನ ಮಳೆ ಬಿಸಿಲು ಗಾಳಿ ಏನೇ ಬರ್ಲಿ ಅವ್ರ ಮೇಲೆ ದಯೆ ಇರಲ್ಲ. ಯಾಕೆಂದ್ರೆ ಫಸ್ಟ್ ಕೋಪ ಅವ್ರ ಮೇಲೆನೆ ಬರುತ್ತೆ. ಎಲ್ಲಾದ್ರೂ ಒಂದ್ ಸಮಸ್ಯೆ ಆದ್ರೆ ಹುಡ್ಕೋದೆ ನಾವು ಪೊಲೀಸವರು, ಕಂಪ್ಲೇಂಟ್ ಮಾಡೋದು ಅವರು, ಮತ್ ನಾವು ಅವರಿಂದ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇರ್ತೀವಿ. ನಾನು ಇತ್ತೀಚೆಗೆ ನಂಗೆ ಅವ್ರ ಬಗ್ಗೆ ಕನಿಕರ, ಎಲ್ಲೋ ಒಂದ್ ಹೆಣ್ಮಗುನ ಪೊಲೀಸ್ ಅವ್ರನ್ನ ಡ್ಯೂಟಿಗೆ ಹಾಕಿರ್ತಾರೆ, ಆಲ್ಮೋಸ್ಟ್ 6 to 8 hours ನಿಂತಿರ್ತಾರೆ. ಆ ಹೆಣ್ಮಕ್ಳಾಗ್ಲಿ ಇಬ್ರು ಜವಾಬ್ದಾರಿಗೆ ಬಂದಾದ್ಮೇಲೆ ಹೆಣ್ಮಗು ಗಂಡ್ಮಗು ಅಂತ ಭೇದ ಭಾವ ಇರಲ್ಲ. ಆ ಜಾಗದಲ್ಲಿ ಡ್ಯೂಟಿ ಮಾಡಕ್ ಬಂದಾಗ 2 hour ಮುಂಚೆನೆ ಮನೆ ಬಿಟ್ಟು ಅಲ್ಲಿ ನಿಂತಾಗ ಸೆಷನ್ ಟೈಮಲ್ಲಿ ನೋಡ್ತೀನಿ, ಎಲೆಕ್ಷನ್ಸ್ ಟೈಮಲ್ಲಿ ನೋಡ್ತೀನಿ, ಯಾವುದೇ ಒಂದು ಗಂಭೀರವಾಗಿರುವಂತ ಪರಿಸ್ಥಿತಿಯಲ್ಲಿ ನಿಮ್ ಜವಾಬ್ದಾರಿ ಬಹಳ ಜಾಸ್ತಿ ಇರುತ್ತೆ. ನಿಮ್ಮಲ್ಲಿ ಪ್ರೋಟೋಕಾಲ್ ಜಾಸ್ತಿ ಇರ್ಬೋದು, ಹೈರಾರ್ಕಿ ಅಂದ್ರೆ SP ಅವ್ರು ಬಂದ್ರು, DYSP ಅವ್ರು ಬಂದ್ರು, ಸರ್ಕಲ್ ಇನ್ಸ್ಪೆಕ್ಟರ್, ಅದಾದ್ರೂ ಕೂಡ ನಿಮ್ಮಲ್ಲಿ ಕಾನ್ಸ್ಟೇಬಲ್ ಇಂದ ಹಿಡಿದು ನಿಮ್ ಲೆವೆಲ್ ವರ್ಗು ಬಹಳ ಜವಾಬ್ದಾರಿಯಿಂದ ಗೌರವ ತರಬೇಕು. ಡಿಪಾರ್ಟ್ಮೆಂಟ್ ಅಲ್ಲಿ SP ಅವ್ರಿಗೆ ಮುಖ ತೋರಿಸ್ಬೇಕು, DYSP ಅವ್ರ ನಾಳೆ ಮೀಟಿಂಗ್ ಕರೆದ್ರೆ ನಾವ್ ಏನ್ ಉತ್ತರ ಕೊಡೋದು ಅನ್ನೋ ಒಂದು ಭಯ ಮತ್ತೆ ಜವಾಬ್ದಾರಿಯಿಂದ ನಡ್ಕೊಳ್ಳುವಂಥದ್ದು ನಿಮ್ ಇಲಾಖೆಯಲ್ಲಿ ನೋಡ್ತೀವಿ. ಅದೇ ಜವಾಬ್ದಾರಿಯಿಂದ ಸಮಸ್ಯೆಗಳು ಬಂದಾಗೂ ಕೂಡ ಕಲೆಕ್ಟಿವ್ ಆಗಿ ಕೆಲಸ ಮಾಡ್ಲಿ ಅನ್ನೋಂತ ಒಂದು ಕನ್ಸರ್ನ್ ಇರ್ಲಿ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಇವತ್ತು ಪೊಲೀಸ್ ವಸತಿ ಗೃಹ ಮಂಡಳಿ ಅಂದ್ರೆ ನಿಮಗೆ ವಿಶೇಷವಾಗಿರುವಂತ ಒಂದು ಹೌಸಿಂಗ್ ಕಾರ್ಪೊರೇಷನ್ ಇದೆ ಅನ್ನೋಂಥದ್ದು ನಮ್ಗೆ ಇವತ್ತೇ ಗೊತ್ತಾಗಿದ್ದು. ನಮ್ದು ನಿಮ್ದು ಒಬ್ರೇ ಮಾಡ್ತಾರೆ ಅನ್ಕೊಂಡಿದ್ವಿ. ಅಂದ್ರೆ ಜನಸಾಮಾನ್ಯರಿಗೂ ಮೂಲಭೂತ ಸೌಕರ್ಯಗಳು ಕೊಡೋರೆ ಪೊಲೀಸ್ ಅವ್ರಿಗೆ ಕೊಡ್ತಾರೆ ಅನ್ಕೊಂಡಿದ್ವಿ. ಆದ್ರೆ ಇವತ್ತು ಅರ್ಥ ಆಯ್ತು, ನಿಮಗೆ ಬೇರೆ ಒಂದು ಕಾರ್ಪೊರೇಷನ್ ಇದೆ, ಆ ಕಾರ್ಪೊರೇಷನ್ ಇಂದ ಮಾತ್ರ ಇದು ಕ್ವಾರ್ಟರ್ಸ್ ಎಲ್ಲ ಬಿಲ್ಡಿಂಗ್ ಎಕ್ಸಿಕ್ಯೂಟ್ ಆಗತ್ತೆ ಅಂತ. ಇದೆಲ್ಲ ಯಾವಾಗ ಕಾರಣ ಆಯ್ತು? ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಿದ್ರು. ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಿದಾಗ ನಮ್ಮನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರು ಬಂಗಾರಪೇಟೆಗೆ. ನಾವು ಬರಲ್ಲ ಅಂತಂದ್ವಿ, ಅದು ಕಾರ್ಯಕ್ರಮ ಬಂಗಾರಪೇಟೆಗೆ ಸೀಮಿತವಾಗಿದೆ, ನಾವು ಬರಲ್ಲ. ಇಲ್ಲ ಬನ್ನಿ, ನಿಮ್ಗೇನೋ ಒಂದು ಒಳ್ಳೆ ವಿಚಾರ ಹೇಳ್ಬೇಕು ಅಂತ ಕರ್ಕೊಂಡು ಹೋದ್ರು ನಮ್ಮನ್ನ. ಇಲ್ಲಿ 1-2 ಸ್ಟೇಷನ್ ವಿಸಿಟ್ ಮಾಡ್ಕೊಂಡು ಸೀದಾ ಹೋಗುವಾಗ ಜೊತೆಲಿ ಬನ್ನಿ ಅಂತ ಹೇಳಿದ್ರು. ಸೂಕ್ಷ್ಮ ಜಾಸ್ತಿ ಗಂಭೀರವಾಗಿ ಮಾತಾಡ್ತಾರೆ, ಅನುಭವ ಇತ್ತು. 2ನೇ ಸತಿ ಹೋಮ್ ಮಿನಿಸ್ಟರ್ ಕೂಡ ಆಗಿದ್ರು. ಹೋಗೋಣ, ಏನ್ ಅನುಕೂಲ ಆಗಿಲ್ವಲ್ಲ ನನ್ KGFಗೆ, ಹೋಮ್ ಮಿನಿಸ್ಟರ್ ಇಂದ ಏನ್ ಸಹಾಯ ಪಡ್ಬೋದು? ಮೊದ್ಲಾದ್ರೆ 5 ವರ್ಷಗಳ ಕಾಲ SP ಆಫೀಸ್ ಶಿಫ್ಟ್ ಆಗತ್ತೆ, DR ಪೊಲೀಸ್ ಶಿಫ್ಟ್ ಆಗತ್ತೆ ಅಂತ ಪದೇ ಪದೇ ಮಾಧ್ಯಮ ನನ್ ನಿದ್ದೆ ಕೆಡಿಸ್ತಾ ಇತ್ತು. ಜನರಿಗಿಂತ ಜಾಸ್ತಿ ಮಾಧ್ಯಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೋಯ್ತು, ವಿಜಯಪುರ ಜಿಲ್ಲೆಗೆ ಹೊರಟೋಯ್ತು, ಬಳ್ಳಾರಿಗೆ ಹೊರಟೋಯ್ತು ಅಂತ ಎಷ್ಟೋ ದಿನ ನಿದ್ದೆ ಕೆಡಿಸಿದಾರೆ. ಅದಕ್ಕೆ ಕಮೆಂಟ್ಸ್ ಕೂಡ ಹಾಕ್ಸ್ತಾ ಇದ್ರು. ನನ್ನ ಹತ್ರ ಒಂದಿನ ಮೈಕ್ ಎತ್ಕೊಂಡ್ ಬರ್ತಾ ಇರ್ಲಿಲ್ಲ, ಯೂಟ್ಯೂಬ್ ಅವರು ಬರ್ತಿರ್ಲಿಲ್ಲ, ಪ್ರಿಂಟ್ ಮೀಡಿಯಾನು ಬರ್ತಿರ್ಲಿಲ್ಲ. ಮೈಕ್ ಯಾರ ಹತ್ರ ಕೊಟ್ರೆ ನಾನ್ ನಿದ್ದೆ ಕೆಡ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು. ನಾನ್ ನಿದ್ದೆ ಹೆಂಗ್ ಕೆಡಿಸ್ಬೇಕು ಅಂತ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನಾನು ಅವ್ರ ಆತ್ಮೀಯವಾಗಲ್ಲ, ಅವ್ರು ಎಷ್ಟು ನನ್ನನ್ನ ಎಚ್ಚರಿಕೆ ಮೂಡಿಸಿದ್ರು, ನನ್ನನ್ನ ನಿದ್ದೆ ಕೆಡಿಸಿದ್ರು, ನನ್ನನ್ನು ಎಷ್ಟು ಬೇಕಾದ್ರೂ ಅವರು ಯಾವ ತರ ಆದ್ರೂ ಆಲೋಚನೆ ಮಾಡ್ಲಿ, ಅವ್ರಿಗೆ ಏನಾದ್ರು ಕನ್ಸರ್ನ್ ಇರ್ಲಿ, ಅವ್ರ ಆಲೋಚನೆಗಳಿಗೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತ ಮಾಡಿದೀನಿ. ಪರ ವಿರೋಧ ಅವ್ರಿಗೆ ಯಾವ್ದಾದ್ರು ವಿಚಾರಗಳಲ್ಲಿ ಒಳ್ಳೆ ಭಾವನೆನೂ ಇರ್ಬೋದು, ನನ್ನನ್ನು ಇರಿಟೇಟ್ ಮಾಡಿರ್ಬೋದು, ಪದೇ ಪದೇ ಅದೇ ಸುದ್ದಿನ ಹಾಕಿ ತಪ್ಪು ಸುದ್ದಿನ ಹಾಕಿ ನನ್ ಮನ್ಸನ್ನು ಒಂದೊಂದ್ಸತಿ ಕೆದಡಿರ್ಬೋದು. ಬಟ್ ಅದೆಲ್ಲ ನಮ್ ಪಾರ್ಟ್ ಆಫ್ ಜಾಬ್. ಅವ್ರ ನನ್ ಕೆಲಸ ಹೇಗಿರುತ್ತೋ ಮಾಧ್ಯಮದಲ್ಲಿದ್ದಾಗ ಅವ್ರ ಕೆಲ್ಸನೂ ಅದೇ ಆಗಿರುತ್ತೆ. ನಾನ್ ಶಾಸಕಳಾದ್ಮೇಲೆ ನನ್ನನ್ನು ಎಷ್ಟು ಸತಿ ಅವಮಾನ ಮಾಡಿದ್ರೆ ನಾನು ಆ ಕೆಲಸ ಮಾಡ್ತೀನಿ ಅನ್ನೋದು ಅವ್ರಿಗಿರುತ್ತಲ್ಲ, ಆ ಕೆಲ್ಸದಲ್ಲಿ ಅವರು ಬಹಳ ತಿಳುವಳಿಕೆ ಇರೋರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋದ್ವಿ ಹೋಮ್ ಮಿನಿಸ್ಟರ್, ನಾವಲ್ಲಿ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ಇನಾಗ್ರೇಷನ್ಗೆ ಹೋಗಿದ್ದ ಅನ್ಸುತ್ತೆ. ಬೂದಿಕೋಟೆಯಲ್ಲಿ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ಇನಾಗ್ರೇಷನ್ಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ನಮ್ಗೆಲ್ಲೂ ಇನ್ವಿಟೇಷನ್ ಕೊಡದೆ ಹೋಗೋದು ನಮ್ಮಲ್ಲಿ ಅಭ್ಯಾಸ ಇಲ್ಲ. ನನಗೂ ಎಸ್ಪೆಷಲಿ ನಾನ್ ಕರೀದೇ ಇರೋ ಜಾಗಕ್ಕೆ ಹೋಗ್ಬಾರ್ದು ಅನ್ನೋ ಮನ್ಸ್ ನನಗೆ. ಹೇಗಪ್ಪ ಹೋಮ್ ಮಿನಿಸ್ಟರ್ ಕರೀತಾ ಇದಾರೆ,
ಬಹಳ ಆತ್ಮೀಯರು. ನಮ್ಗೆಲ್ಲಿ ಸಮಯ ಸಿಕ್ಕಿದ್ರು ಕುತ್ಕೊಂಡು ಒಂದ್ ಅರ್ಧ ಗಂಟೆ ಕಾಲ ಟೈಮ್ ಕೊಡ್ತಾರೆ, ಹೇಳ್ತಾರೆ, ಅವ್ರ ಅನುಭವಗಳನ್ನ ಹಂಚ್ಕೊಂತಾರೆ. ನಾನು ಆ ರೀತಿಯಲ್ಲಿ ನಾನು ತುಂಬಾ ಅವ್ರನ್ನ ಗೌರವಿಸ್ತೀನಿ. ಬೇರೆಯವ್ರು ಏನೇ ಅನ್ಕೊಂಡ್ರು ಒಂದ್ 10-15 ನಿಮಿಷ ನಾವು ಸೆಷನ್ ಅಲ್ಲಿ ಇದ್ದಾಗ ಕೂಡ ನಾವು ಅವ್ರ ಹತ್ರ ಹೋಗಿ ಕುತ್ಕೊಳ್ಳೋದು, ಅವ್ರು ನಮಗ್ ಟೈಮ್ ಕೊಡೋ ಅಂತ ಅಭ್ಯಾಸಗಳನ್ನ 10 ವರ್ಷಗಳಿಂದಾನು ಕೂಡ ಬೆಳೆಸ್ಕೊಂಡ್ ಬಂದಿದೀವಿ. ಪಕ್ಷದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷ ಆದಾಗಿಂದಾನು ನನಗೆ ವಿಶೇಷವಾಗಿರುವಂತ ಗಮನ ಕೊಡೋದು, ಆಸಕ್ತಿಯಿಂದ ಮಾತಾಡೋದು, ಅದೆಲ್ಲ ಮಾಡ್ತಾ ಮಾಡ್ತಾ ನಮ್ಗೆ ಆ ಒಡನಾಟ ಚೆನ್ನಾಗಿದೆ. 2ನೇ ಸತಿ ಹೋಮ್ ಮಿನಿಸ್ಟರ್ ಆಗಿರುವಂತ ಅನುಭವ, ಯಾಕೆಂದ್ರೆ ನಾನು ಮೊದಲು ಹೋಮ್ ಮಿನಿಸ್ಟರ್ ಆಗಿದ್ದಾಗ 2013 ಅಲ್ಲೂ ಕೂಡ ಹೋಮ್ ಮಿನಿಸ್ಟರ್ ಆಗ್ತಾರೆ. ಅವಾಗೂ ಕೂಡ ನನ್ನ ಜಿಲ್ಲೆ ಮತ್ತೆ ನನ್ನ ಕ್ಷೇತ್ರದ ಸಮಸ್ಯೆ ವಿಚಾರವಾಗಿ ಹೋದಾಗ ಸ್ಪಂದಿಸಿದ್ರು. ನನಗೊಂದು ಕಳಕಳಿ ಇತ್ತು, ಏನಾದ್ರೂ ಅವ್ರ ಹೆಸರುಳಿಸುವಂತ ಕೆಲಸ ಮಾಡಿಸ್ಕೋಬೇಕಲ್ಲ. ನಾನು ಬಂಗಾರಪೇಟೆಗೆ ಬಂದ್ರು ಅವ್ರು ಬೋರ್ಡ್ ಆಗ್ತಾ ಇದಾರೆ, KGF ಬಂದಾಗ ಅವ್ರ ಬೋರ್ಡ್ ಇರ್ಬೇಕಲ್ಲ. ಅವ್ರ ಈ ಭಾಗದಲ್ಲೆಲ್ಲ ತುಂಬಾ ಸತಿ ಬಂದಿದೀನಿ ಅಂತ ಹೇಳ್ತಾ ಇದ್ರು. ಅವಾಗ ನನ್ ಗಮನಕ್ ಬಂತು, ಈ ಭಾಗದಲ್ಲಿ ಹುಡುಗರು ಸ್ವಲ್ಪ ಇನ್ಸ್ಪೈರ್ ಆಗ್ಬೇಕಂದ್ರೆ ತುಂಬಾ ಜನ ನಮ್ಮಲ್ಲಿ ಇರೋ ಹುಡುಗರು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಆರ್ಮಿಗೆ ತುಂಬಾ ಜನ ಹೋಗ್ತಾ ಇದಾರೆ. ಇಲ್ಲೊಂದು ಪೊಲೀಸ್ ಬೆಟಾಲಿಯನ್ ಅಂದ್ರೆ ಟ್ರೈನಿಂಗ್ ಸೆಂಟರ್ ತಂದ್ರೆ ಅನುಕೂಲ ಆಗತ್ತೆ. ಇದೇನು ಕರ್ನಾಟಕ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಅಲ್ವಾ ನಾವು ಜಾಗ ಕೊಟ್ಟಿರೋದು? ಕರ್ನಾಟಕ ಹೌದು, KSRP ಬೆಟಾಲಿಯನ್ಗೆನೆ ಅಲ್ವಾ? ಅದೊಂದು ಅಕಾಡೆಮಿ ಟ್ರೈನಿಂಗ್, ಅದು ಟ್ರೈನಿಂಗ್ ಕೊಡುತ್ತೆ. 1000 ಜನ ಇರ್ಬೋದು, 2000 ಜನ ಇರ್ಬೋದು, ಈ ಜಾಗದಲ್ಲಿ ಟ್ರೈನಿಂಗ್ ತಗೋತಾರೆ. ಅವ್ರಿಗೆ ನಾವು 100 ಎಕರೆ ಜಾಗ ಪೈಲಟ್ಸ್ ಹತ್ರ ಕೊಟ್ಟಿದೀವಿ. ಒಂಚೂರ್ ಮುಂದೆ ನಮ್ಮ ಹುಡುಗರೆಲ್ಲ ನೋಡ್ಲಿ ಅಂತ ಕೊಟ್ಟಿದ್ದೀನಿ. ಇಲ್ಲಿನ ಯೂತ್ಸ್ ಜನರೇಷನ್ಸ್, ನೆಕ್ಸ್ಟ್ ಜನರೇಷನ್ಸ್ಗೆ ಪೊಲೀಸ್ ಟ್ರೈನಿಂಗ್ ಹೆಂಗಾಗತ್ತೆ, ಹೇಗ್ ಅವ್ರನ್ನ ತಯಾರು ಮಾಡ್ತಾರೆ, 5 o'clock 6 o'clock ಅವ್ರು ಎದ್ದೇಳೋದು, ಅವ್ರದ್ದು ಏನ್ ಡಿಸಿಪ್ಲಿನ್ ಇರುತ್ತೆ, ಅದು ಒಂದು ಇನ್ಸ್ಪೈರ್ ಮಾಡ್ಲಿ ನಮ್ಮ ಹುಡುಗನ್ನ, ನಮ್ಮ ನೆಕ್ಸ್ಟ್ ಜನರೇಷನ್ ನ ಇನ್ಸ್ಪೈರ್ ಮಾಡ್ಲಿ ಅನ್ನೋಂತ ಕನ್ಸನ್ ಇತ್ತು ನನ್ಗೆ. ಹೌಸ್ ಅಲ್ಲಿ ಪರಮೇಶ್ವರ್ ಅವರು ಸಿಕ್ಕಿದಾಗ ನನ್ಗೆ ಕಂಗ್ರಾಚ್ಯುಲೇಟ್ ಮಾಡಿದ್ರು. ನಾವಿಬ್ರು ಕೂಡ ಫಸ್ಟ್ ಡೇ ಸೆಷನ್ ದಿನ ವೆಸ್ಟ್ ಅಂದ್ರೆ ಪಶ್ಚಿಮ ದ್ವಾರದ್ದು ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಇತ್ತು. ಇಬ್ರು ಒಟ್ಟಿಗೆ ಹೋದ್ವಿ ಆ ಜಾಗಕ್ಕೆ. ಥ್ಯಾಂಕ್ ಯು ಅಮ್ಮ, ನೀನು ಹೇಳಿದ ತಕ್ಷಣ 100 acres ಜಾಗ ಗುಡ್ಸಿ ನನ್ಗೆ ಗೌರವ ತರುವಂತ ಕೆಲಸ ಮಾಡಿದೆ, ನನ್ ಮಾತಿಗೆ ಗೌರವ ಕೊಟ್ಟೆ ಅಂತ. ನಾನು ಅದನ್ನ ಈ ದಿನಾನ, ಈ ಕ್ಷಣನ ಜಿಲ್ಲಾ ಆಡಳಿತ ಮತ್ತೆ ಅದ್ರ ಕೆಳಗಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರ್ಯಾರು ಕೆಲಸ ಮಾಡಿದ್ದಾರೆ, ತಹಸೀಲ್ದಾರ್ ಇರ್ಬೋದು, DC ಅವ್ರು ಇರ್ಬೋದು, ಅದನ್ನ ಪದೇ ನಾನು ಎಲ್ಲಿದ್ರು ಕೂಡ 2-3 ದಿನಕ್ಕೆ ಒಂದ್ಸತಿ SP ಅವರು, ಮೇಡಮ್ ಅದು 100 acres ಆಗ್ಬಿಡುತ್ತೆ ಮೇಡಮ್, ನೀವ್ ಇನ್ನೊಂದ್ ಮಾತು ತಹಸೀಲ್ದಾರ್ಗೆ ಹೇಳಿ, ಜಾಗ ನೋಡ್ಕೊಂಡ್ ಬಂದಿದೀವಿ, ಜಾಗ ಗುರ್ಸಿದೀವಿ ಅಂತ ಹಿಂದೆ ಇವ್ರಿಗೆ ಆಸೆ ಇಲ್ಲ ಅಂತಲ್ಲ, ತುಂಬಾ ಆಸೆ ಇದೆ. ಯಾವತ್ 100 ಎಕರೆ ನಮಗ್ ಬರುತ್ತೋ, ಯಾವತ್ತು ನಾವ್ ಇರುವಂತ ಸಂದರ್ಭದಲ್ಲಿ 100 acres ಮುಂಜೂರಾಗಿದೆ ಅನ್ನುವಂಥದ್ದು ಆಗ್ಬಿಡ್ಲಿ, ಅದು ಪಾಣಿಯಲ್ಲಿ ಬರ್ಲಿ ಅನ್ನುವಂತ ಒಂದ್ ಇದರಲ್ಲಿ ಓಡಾಡ್ತಾ ಇದ್ದಿದ್ದಂತೂ ನಿಜಾನೇ. ಖಂಡಿತ ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ. ಆಸೆ ನಮ್ ಸ್ವಂತಕ್ಕಾದಾಗ ಅದು ತಪ್ಪಾಗತ್ತೆ. ಅದು ಆಸೆ ಸೊಸೈಟಿಗಾದಾಗ, ನೆಕ್ಸ್ಟ್ ಮುಂದೆ ಭವಿಷ್ಯದಲ್ಲಿ ಈ ಬೇರೆ ಏನೋ ಒಂದು ವಿಚಾರಕ್ಕೋಸ್ಕರ ಆಸೆ ಆದಾಗ ಅದು ತಪ್ಪಾಗಲ್ಲ. ಇದು ಒಂದು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಏನ್ ಬರ್ತಾ ಇದೆ, ಅದು ಒಂದು ಮುಂದೆ KGFಗೆ ಮತ್ತೆ ಭವಿಷ್ಯದಲ್ಲಿ ಸೆಕ್ಯೂರಿಟಿ ಮೆಷರ್ಸ್ ಅಂತ ಬಂದಾಗ ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಬರುತ್ತೆ, ನಮ್ದು ಗಡಿ ಭಾಗ ಇದೆ, ಅದರಿಂದ ಇದು ಒಂದು ಸೇಫ್ಟಿ ಮೆಷರ್ಸ್ಗೋಸ್ಕರನೇ ನಂದು. ಇದರಲ್ಲಿ ಏನ್ ಸ್ವಾರ್ಥ ಇಲ್ಲ, ಆಸೆ ಅಂತಾನೂ ಅಲ್ಲ. ಮುಂದೆ ಸೇಫ್ಟಿ ಮೆಷರ್ಸ್ ಅಂತ ತಗೊಂಡಾಗ 1000 acres ಅಲ್ಲಿ ಇಂಡಸ್ಟ್ರೀಸ್ ಬಂದಾಗ ಇದು ಒಂದು ಸೇಫ್ಟಿ ಮೆಷರ್ಸ್ಗೋಸ್ಕರ ಇಲ್ಲೊಂದು ಪೊಲೀಸ್ ಒಂದು ಟ್ರೈನಿಂಗ್ ಅಕಾಡೆಮಿನೇ ಇದೆ ಅಂತಂದಾಗ ಯಾರಿಗೇ ಆಗ್ಲಿ ಭಯ ಆಗತ್ತೆ. SP ಆಫೀಸ್ ಎಲ್ಲೂ ಶಿಫ್ಟ್ ಆಗಲ್ಲ, DR ಪೊಲೀಸ್ ಎಲ್ಲೂ ಶಿಫ್ಟ್ ಆಗಲ್ಲ. ಇವತ್ತು ಇಡೀ KGF ಜನಕ್ಕೆ ನಾವು ಧೈರ್ಯದಿಂದ ನಮ್ ಸರ್ಕಾರ ಬಂದಾಗ ಇಲ್ಲೇ ಪೊಲೀಸ್ ಕ್ವಾರ್ಟರ್ಸ್ ಬರ್ತಾ ಇದೆ, ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಸ್ಟಾಫ್ಗೆ ಇಲ್ಲಿ ಒಂದು ಕ್ವಾರ್ಟರ್ಸ್ ಬರುವಾಗ ಎಲ್ಲಿಂದ ಶಿಫ್ಟ್ ಮಾಡಕ್ ಆಗತ್ತೆ? ಅದೆಲ್ಲ ಒಂದು ತಪ್ಪು ಮಾಹಿತಿ, ರಾಂಗ್ ರೂಮರ್ಸ್ ಆಗಿರ್ಬೋದು, ಅಥವಾ ಪ್ರಯತ್ನ ಮಾಡಿದ್ರು ಕೂಡ ಆ ಸರ್ಕಾರದಲ್ಲಿ ನಾವು ನಮ್ಮ ಪ್ರಯತ್ನದಲ್ಲಿ ಉಳಿಸ್ಕೊಳ್ಳೋ ಅಂತದ್ರಲ್ಲಿ ಯಶಸ್ವಿ ಆಗಿದೀವಿ. ಮಾಧ್ಯಮನೇನು ಅನ್ನಕ್ ಹೋಗ್ಬಾರ್ದು, ಮತ್ತೆ ಇವತ್ತಿನ ನ್ಯೂಸ್ ಎಲ್ಲ ತಗೊಂಡೋಗಿ ನಾಳೆ ಇನ್ನೇನಾದ್ರು ಬರ್ದ್ ಬಿಡ್ತಾರೆ. ಪ್ರಯತ್ನ ಏನೇ ಮಾಡಿದ್ರು ಕೂಡ ಉಳಿಸ್ಕೊಳ್ಳೋ ಅಂತದ್ರಲ್ಲಿ ಆ ದಿನಗಳಲ್ಲಿ, ಅವತ್ತು ಈ ದಿನಗಳಲ್ಲಿ ನಮ್ಮ ಸರ್ಕಾರದ ಹಂತದಲ್ಲಿ ಪೊಲೀಸ್ SP ಆಫೀಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ KGFಗೆ ಅಂತ ಅರ್ಥ ಮಾಡಿಸೋದ್ರಲ್ಲಿ ನಾವು ಯಶಸ್ವಿ ಆಗಿದೀವಿ. DR ಪೊಲೀಸು ಇರುತ್ತೆ. ಹಿಂದೆ ಕೋಲಾರ್ಗೆ ಮರ್ಜ್ ಮಾಡ್ತಾರೆ ಅನ್ನುವಂಥದ್ದು ಇತ್ತು. ಕೋಲಾರ ಒಂದೇ ಆಫೀಸ್ ಇರುತ್ತೆ, ಇಲ್ಲಿಗೆ ಬರೀ DYSP ಇರುತ್ತೆ ಅನ್ನುವಂತ ರೂಮರ್ಸ್ ಎಲ್ಲಾನು ಇವತ್ತು ಸತ್ಯಕ್ಕೆ ದೂರವಾಗಿದೆ. KGFಗೆ ವಿಶೇಷವಾಗಿರುವಂತ ಏನು ಸ್ಪೆಷಲ್ ಸ್ಟೇಟಸ್ ಅಂತ ಸಿಕ್ಕಿತ್ತು, ಆ ತರ ಇವತ್ತು ಇನ್ ಮುಂದಕ್ಕೆ SP ಆಫೀಸು KGF ಒಂದೇ ಅಲ್ಲ, ಬಂಗಾರಪೇಟೆ KGF ಎರಡೂ ಕ್ಷೇತ್ರಕ್ಕೆ ಅಂದ್ರೆ 2 ತಾಲೂಕೆ ಒಂದು SP ಆಫೀಸು
ಒಂದು DR ಪೊಲೀಸು ಕೆಲಸ ಮಾಡುತ್ತೆ. ಅದು ವಿಶೇಷವಾಗಿರೋ ಘಟಕ ಅಥವಾ ಸ್ಪೆಷಲ್ ಸ್ಟೇಟಸ್ ಅಂತ 50 years ಹಿಂದೆ ಇಂಡಿಪೆಂಡೆನ್ಸ್ ಆದ್ಮೇಲೆ KGF ಸಿಕ್ಕಿರುವಂತ ಸ್ಪೆಷಲ್ ಸ್ಟೇಟಸ್ ನ ಉಳಿಸ್ಕೊಳ್ಳೋ ಅಂತದ್ರಲ್ಲಿ ನಮ್ ಸರ್ಕಾರದಲ್ಲೂ ಕೆಲವೊಂದು ಪ್ರಯತ್ನ ಮಾಡಿದೀವಿ. ಅದೆಲ್ಲಾನು ಕೂಡ ಯಶಸ್ವಿ ಆಗಿದೀವಿ ಅಂತ ಈ ದಿನ ಹೇಳ್ತೀನಿ. ಈ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆಗೆ ನಾವು ಜಿಲ್ಲಾ ಮಂತ್ರಿನ ಕರಿಬೇಕಾಗಿತ್ತು, ಎಲ್ಲಾನು ಕರಿಬೇಕಾಯ್ತು. ಅಂದ್ರೆ ಸದನ ಸೆಷನ್ ನಡೀತಾ ಇರುವಂತ ಸಂದರ್ಭದಲ್ಲಿ ಎಲ್ಲಾನು ಕರೆದು ಈ ಭೂಮಿ ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಇವರು 1 ವರ್ಷಗಳಲ್ಲಿ ಈ ಬಿಲ್ಡಿಂಗ್ ನ ಕಟ್ಟಿದ್ದೇ ಆದಾಗ ಹೋಮ್ ಮಿನಿಸ್ಟರ್ನ ನಾವು ಕರಿತೀವಿ, ಪರಮೇಶ್ವರ್ ಸರ್ನ ಈ ಕಾರ್ಯಕ್ರಮಕ್ಕೆ ಕರೆದು ನಾನು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸುವಂತ ಒಂದು ಕನಸು ನಾನು ಇಟ್ಕೊಂಡಿದ್ದೀನಿ. ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ, ನನ್ನ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಇದು ಯಾವುದೇ ಒಂದು ಕಾರ್ಯಕ್ರಮ 5 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು, ಇದು ಒಂದು ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ. ದಿನ ಬೆಳಿಗ್ಗೆ ಬಿಸಿಲಲ್ಲಿ, ಗಾಳಿಯಲ್ಲಿ, ಮಳೆಯಲ್ಲಿ ಒಂದು ಗೌರವನ ಕಾಪಾಡ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ನ ಜವಾಬ್ದಾರಿಯನ್ನ ನಿಭಾಯಿಸುವಂತ ಕುಟುಂಬಗಳನ್ನ ರಕ್ಷಣೆ ಮಾಡುವಂತ ಒಂದು ಗೃಹ ಮಂಡಳಿ, ಅಂದ್ರೆ ನಿಮ್ದೇ ಆದದ ಒಂದು ಪೊಲೀಸ್ ವಸತಿ ನಿಲಯ ಇದೆ ಅಲ್ವಾ, ಅವರ ಮುಖಾಂತರ ಬಿಲ್ಡಿಂಗ್ಸ್ ನ ಕಟ್ತಾ ಇರುವಂತದ್ದು, ಆ ಕುಟುಂಬಗಳಿಗೆ ರಕ್ಷಣೆ ಕೊಡುವಂತದ್ದು ಅಥವಾ ಆ ಕುಟುಂಬಗಳಿಗೆ ವಸತಿಯ ಮೂಲಭೂತ ಸೌಕರ್ಯಗಳನ್ನ ಮಾಡುವಂತ ಒಂದು ಕಾರ್ಯಕ್ರಮ ಇದು. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಗರಸಭೆ ಸದಸ್ಯರು ಬಂದಿದ್ದಾರೆ. ಈ ಭಾಗದಲ್ಲಿ ಪೊಲೀಸ್ ಕಾರ್ಯಕ್ರಮ ಅಂದ್ರೆ ಯಾರು ಬರಲ್ಲ, ಆದ್ರೆ KGF ಜನ ಮಾತ್ರ ಯಾರು ಕರೀದ ಹೋಗ್ಲಿ ಪ್ರೀತಿಯಿಂದ ಬರ್ತಾರೆ. ಬಂದಿರೋ ಎಲ್ಲಾ ಗಣ್ಯರಿಗೂ, ಇಲಾಖೆಯವರಿಗೂ ಕೂಡ ಅಭಿಮಾನದಿಂದ ಪ್ರೀತಿಯಿಂದ ಬಂದಿರುವಂತವ್ರಿಗೆ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ಇನ್ನೂ ಒಂದು ವಿಚಾರ ಮರ್ತೋಗ್ತಾ ಇದೀನಿ ಸರ್. ಬರೀ ನಿಮ್ಗೆ ಕ್ವಾರ್ಟರ್ಸ್ ಒಂದಿದ್ರೆ ಆಗಲ್ಲ. 50 ವರ್ಷ 30 ವರ್ಷ ಆಗಿರೋ ಎಲ್ಲ ಪೊಲೀಸ್ ಬಿಲ್ಡಿಂಗ್ಸ್ ಎಲ್ಲ ಬಿದ್ದೋಗ್ತಾ ಇದೆ. ಡಿಪಾರ್ಟ್ಮೆಂಟ್ ಅವ್ರು ಹೋಗಿ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ, ಹೋಗಿ ಗಾಡಿಯಲ್ಲಾದ್ರೂ ಕುತ್ಕೊಂಡ್ಬಿಡ್ತಾರೆ, ಆಫೀಸಲ್ಲಿ ಕುತ್ಕೊಳ್ಳೋ ಅಂತ ಮನಸ್ಥಿತಿ ಅವ್ರಿಗಿಲ್ಲ. ಅದಕ್ಕೋಸ್ಕರ ಬೇತ್ಮಂಗ್ಲ ಅಲ್ಲಿರುವಂತ ಪೊಲೀಸ್ ಸ್ಟೇಷನ್, ಆಂಡರ್ಸನ್ ಎಟ್ಟಲ್ಲಿರುವಂತ ಪೊಲೀಸ್ ಸ್ಟೇಷನ್ ಬಿದ್ದೋಗೋ ಮಟ್ಟಕ್ಕಿದಾವೆ. ಉರಿಗಾಮಲ್ಲಿದೆ, ಎಲ್ಲೆಲ್ಲಿ ಬಹಳ ಹಳೇದಿದೆ, 30 years ಅಥವಾ 25 years ಹಳೇದಾಗಿದೆ ಅಂತ ಅದಕ್ಕೆಲ್ಲಾನು ಹೊಸ ರೂಪುರೇಷೆಗಳನ್ನ ಕೊಡ್ಬೇಕು ಅಂತಂದ್ರೆ ವಿಸಿಟ್ ಮಾಡಿ. ನೀವು ಇವಾಗ ನಮ್ಮ ಹೋಮ್ ಮಿನಿಸ್ಟರ್ ಈಗ ಹೇಳಿದ್ದಾರೆ, SP ಅವರು, DYSP ಅವರು ರೌಂಡ್ಸ್ ಅಲ್ಲಿ ಇರ್ಬೇಕು, ಸ್ಟೇಷನ್ ವಿಸಿಟ್ ಮಾಡ್ಬೇಕು ಅಂತ. ನಾನು ಕೇಳಿದಷ್ಟೇ, ಪೇಪರ್ ಅಲ್ಲಿ ಓದಿಲ್ಲ, ಕಿವಿಯಲ್ಲಿ ಕೇಳಿಸ್ಕೊಂಡಿದ್ ಜ್ಞಾಪಕ ಇದೆ. ಸೊ ದಟ್ ಅವ್ರು ಕುತ್ಕೊಳ್ಳೋ ಅಂತ ಜಾಗ, ಬೆಳಗ್ಗೆ ಇದ್ರೆ ಸಾರ್ವಜನಿಕರು ಅವ್ರ ಕುಂದುಕೊರತೆಗಳನ್ನ ಹೇಳ್ಕೋಬೇಕಂದ್ರೆ ಪೊಲೀಸ್ ಸ್ಟೇಷನ್ ಎಷ್ಟು ಯೋಗ್ಯವಾಗಿದ್ಯಾ, ಯೋಗ್ಯವಾಗಿರೋ ವಾತಾವರಣದಲ್ಲಿ ಇದೆಯಾ ಅಂತ ನೋಡಿ ರಿಪೋರ್ಟ್ ಕೊಡಿ. ನಾವು ಇವತ್ತಲ್ಲ ನಾಳೆ ಅದಕ್ಕೆ ಅನುದಾನ ತರುವಂತದ್ರಲ್ಲಿ ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಹೋಮ್ ಮಿನಿಸ್ಟರ್ನ ಕನ್ವಿನ್ಸ್ ಮಾಡ್ಕೊಂತೀನಿ. ಹೋಮ್ ಮಿನಿಸ್ಟರ್ ಹೇಳಿದ ತಕ್ಷಣ ಇವ್ರಿಗೆ ನಾವು ವೆಹಿಕಲ್ಸ್ ಕೊಟ್ಟಿದೀವಿ, ಮರ್ತೋಗಿದ್ದೀರಾ, ಇನ್ನೂ 3 ಕೊಡೋದು ಬಾಕಿ ಇದೆ. ಮರ್ತೋದ್ರು ಹೇಳಲೇ ಇಲ್ಲ ಅವ್ರಿಗೆ, ಖುಷಿಗೆ ಇರ್ಬೋದು, ಯಾಕೆ ಮರ್ತೋದ್ರೋ ಗೊತ್ತಿಲ್ಲ. 2 ವೆಹಿಕಲ್ಸ್ ಕೊಟ್ಟಿದೀವಿ ನಾವು, ಇನ್ನೂ 2-3 ವೆಹಿಕಲ್ಸ್ ನ ಖಂಡಿತ ಕೊಡ್ತೀವಿ ಹಂತ ಹಂತವಾಗಿ. ಮರ್ತಿರಲ್ಲ, ಆದ್ರೂ ಕೂಡ ನನ್ ಡ್ಯೂಟಿ ಅದು, ಇಟ್ ಇಸ್ ಮೈ ಡ್ಯೂಟಿ ಅಂತ ಹೇಳ್ತಾ, ಹೊಸ ಪೊಲೀಸ್ ಸ್ಟೇಷನ್ಗಳಿಗೆ ಅವಕಾಶ ಮಾಡ್ಬೇಕು. ತುಂಬಾ ಹಳೆ ಪೊಲೀಸ್ ಸ್ಟೇಷನ್ ಕ್ಯಾಸಂಬಳ್ಳಿಯಲ್ಲಿ ಎಷ್ಟು ಚೆನ್ನಾಗಿದೆ, ಎಂತ ಯೋಗ್ಯವಾಗಿರುವಂತ ಜಾಗದಲ್ಲಿ ನಾವು ಫಸ್ಟ್ ಅಲ್ಲಿ ಬಂದಾಗ, ಮೊದಲನೇ ಸತಿ ಶಾಸಕರಾದಾಗ ಜಾಗ ಕೊಟ್ಟೆ. ಅವ್ರು ಯಾರು ಸುಜೀತಾ ಮೇಡಮ್ ಇದ್ರು ಅನ್ಸುತ್ತೆ, ಅವ್ರಿದ್ದಾಗ 1 ದಿನದಲ್ಲಿ ಈ ಜಾಗದಲ್ಲೇ ನಾನು ಜಾಗ ಕೊಡ್ತೀನಿ ಅಂತ ಹೇಳಿದ್ವಿ. ಶಿಫ್ಟಿಂಗ್ ಮೇಲೆ ಮಾಡಿದ್ವಿ. ಎಲ್ಲಿ ಕೇಸಸ್ ತುಂಬಾ ಕಡಿಮೆ ಇತ್ತು ಆ ಜಾಗ ಪೊಲೀಸ್ ಸ್ಟೇಷನ್ ನ ಶಿಫ್ಟಿಂಗ್ ತರ ಮಾಡಿದ್ದು ಅದನ್ನ. ಸೊ ಇವಾಗ ಆ ಭಾಗದಲ್ಲಿ ದೂರದಿಂದ 20 kilometers ಡಿಸ್ಟೆನ್ಸ್ ಇಂದ ಬರ್ತಾ ಇದ್ದವ್ರಿಗೆ ಆ ಭಾಗದಲ್ಲಿ ಒಳ್ಳೆ ಪೊಲೀಸ್ ಸ್ಟೇಷನ್ ಇದೆ. ಮಿಕ್ಕಿದ ಎಲ್ಲಾ ಜಾಗದಲ್ಲಿ ರಿನೋವೇಷನ್ ಬಿಟ್ರೆ ಹೊಸ ಪೊಲೀಸ್ ಸ್ಟೇಷನ್ಸ್ಗೆ ಅವಕಾಶ ಮಾಡೋಣ. ಹೊಸ ಬಿಲ್ಡಿಂಗ್ಸ್ಗೆ ಜಾಗದ ಅವಶ್ಯಕತೆ ಇದ್ರೆ ನಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಇದ್ದಾರೆ, ಬಹಳ ಧಾರಾಳವಾದ ಮನಸ್ಸಿಂದ. ಅವ್ರಿಗೆ 1 ಎಕರೆ ಜಾಗ ಇನ್ನ ಇಟ್ಕೊಂಡಿಲ್ಲ, ಅವ್ರದೊಂದು ಕ್ವಾರ್ಟರ್ಸ್ ಕೂಡ ಕಟ್ಟಿಲ್ಲ ಇನ್ನೂನು. ಆದ್ರೆ ಧಾರಾಳವಾಗಿ ಯಾರು ಕೇಳಿದ್ರು ಜಾಗ ಕೊಡೋ ಅಂತ ವಿಚಾರದಲ್ಲಿ ತಾಯಿ ಮನಸ್ಸಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೆ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ. ನಾನು DC ಅವ್ರಿಗೂ, ಇವತ್ತಿರುವಂತ ಅಕ್ರಮ್ ಪಾಷಾ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಕೆಲವೊಂದು ಕೆಲಸಗಳೇನಾದ್ರೂ ಇವತ್ತು ಅರ್ಥಪೂರ್ಣವಾಗಿ ಮತ್ತೆ ಶ್ರದ್ಧೆಯಿಂದ KGF ಕೆಲಸಗಳೇನಾದ್ರೂ ನಾನು KDBಗೆ ಜಾಗ ಹಸ್ತಾಂತರ ಮಾಡಿಸಿರೋದು, ಗ್ರೌಂಡ್ ಸರ್ವೆ ಮಾಡಿಸಿರೋದು, ಜಾಗ ಇನ್ ಟೈಮ್ ಬೌಂಡ್ರೀಸ್ ನ ಫಿಕ್ಸ್ ಮಾಡಿ ಕೆಲಸ ಮಾಡುವಂತ ವಿಚಾರದಲ್ಲಿ ಜಿಲ್ಲಾಡಳಿತ ನಮ್ಮ ಪರವಾಗಿ, ಅಂದ್ರೆ ನಮ್ಮ ಕ್ಷೇತ್ರದ ಪರವಾಗಿ ಬಹಳ ಗಟ್ಟಿಯಾಗಿ ನಿಂತಿತ್ತು, ತಹಸೀಲ್ದಾರ್ ಆದಿಯಾಗಿ ಅಂತ ಈ ಕ್ಷಣ ಅವ್ರನ್ನ ತಿಳ್ಕೊಂಡು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಬರುವಂತ ದಿನಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಂದು 5-10 ಎಕರೆ ಜಾಗ ಹುಡುಕಿ ಗುರ್ತಿಸಿ, ನೀವು ನಗರಸಭೆ ಬಿಲ್ಡಿಂಗ್ ನ ಹೊಸ ರೂಪ ಕೊಡಿ. ಪೊಲೀಸ್ ಸ್ಟೇಷನ್ ಅಲ್ಲ, ನಗರಸಭೆ ಬಿಲ್ಡಿಂಗ್ ಕೂಡ ನೆಕ್ಸ್ಟ್ ಬರ್ತಾ ನಾವು ಅದನ್ನ ಮುನ್ಸಿಪಾಲಿಟಿ ಆಗಿ ನೋಡಲ್ಲ,
ನೆಕ್ಸ್ಟ್ ಅದಕ್ಕೆ ಇವೆಲ್ಲ ನಿಮ್ದು ಇಂಟಿಗ್ರೇಟೆಡ್ ಟೌನ್ಶಿಪ್ ಎಲ್ಲ ಆದಾಗ ಕಾರ್ಪೊರೇಷನ್ಗೆ ನಾವು ಅಪ್ಗ್ರೇಡ್ ಮಾಡ್ಬೇಕಾಗತ್ತೆ. ಜನಸಂಖ್ಯೆ ಕೂಡ ಅದಕ್ಕೆ ಕೋಲಾರ್ಗಿಂತ ಜಾಸ್ತಿ ಇದೆ ನಗರ ಭಾಗದಲ್ಲಿ. ಅದರಿಂದ ಆ ತರದೊಂದು ಕಳಕಳಿಯಿಂದ ಕೆಲಸ ಮಾಡೋಣ. ನನ್ನೆಲ್ಲ ಸಹಕಾರ ಇದೆ, ಉಪಯೋಗ ಮಾಡಿಕೊಂಡು ನಮ್ ನಗರನ ಎಷ್ಟು ಅಭಿವೃದ್ಧಿ ಮಾಡ್ಲಿಕ್ಕಾಗತ್ತೆ. ಮುಂದೆ ನಿಮ್ಗೆ ರೆವಿನ್ಯೂ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ ಫಂಡ್ಸೇ ಜಾಸ್ತಿ ಇರುತ್ತೆ. ಒಂದೊಂದೇ ಇಂಡಸ್ಟ್ರೀಸ್ ಬರ್ತಾ ಇದ್ರೆ ನಿಮ್ಗೆ ಫಂಡ್ಸ್ ಇರುತ್ತೆ, ಹೌದಾ ಇಲ್ವಾ? ನಿಮ್ ಫಂಡ್ ಅಲ್ಲಿ ನೀವು ಬಿಲ್ಡಿಂಗ್ಸ್ ಕಟ್ಬೋದು. ಇಂಥದಕ್ಕೆ ನೆಕ್ಸ್ಟ್ ಭೂಮಿ ಪೂಜೆ ನಾವು ಮಾಡ್ತಾ ಇದೀವಿ ನಗರಸಭೆ ಬಿಲ್ಡಿಂಗ್ಗೆ. ಆ ಉತ್ಸಾಹದಲ್ಲಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತವ್ರಿಗೆ ಎಲ್ಲ ಬಂದು ಭಾಗಿಯಾಗಿರುವಂತವ್ರಿಗೆ ಇವತ್ತು ಈ ದಿನ ವಿಶೇಷವಾಗಿ ನಾನು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು ಮನವಿ, ತಪ್ಪಾಗಿ ತಿಳ್ಕೊಂಬೇಡಿ. ಯಾರೇ ಹೊರಗಡೆ ಟೂ ವೀಲರ್ ಅಲ್ಲಿ ಬಂದಾಗ ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದ್ಸತಿ ಸ್ವಲ್ಪ ಮಾನವೀಯತೆಯಿಂದನೂ ಕೆಲಸ ಮಾಡಿ ಅಂತ ಅದು ಒಂದು ಕಳಕಳಿ ನನಗಿದೆ. ಇಲಾಖೆಯವರು ಈ 2-3 ತಿಂಗಳಲ್ಲಿ ಅಥವಾ ಚುನಾವಣೆ ಸಂದರ್ಭದಲ್ಲಿ ಜನಗಳ ಮಧ್ಯೆ, ರೈತರ ಮಧ್ಯೆ ಮತ್ತೆ ವಿದ್ಯಾರ್ಥಿಗಳು, ಸ್ಕೂಲು ಕಾಲೇಜ್ಗೆ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳ ಬಗ್ಗೆ ಕನಿಕರದಿಂದ ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ನನ್ಗೆ ಆಗಿಂದಾಗ ಬರ್ತಾ ಇತ್ತು. ಅದು ಒಂದು ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು, ತಿಳುವಳಿಕೆ ಹೇಳ್ಬೇಕು. ನೀವು ಅವೇರ್ನೆಸ್ ಪ್ರೋಗ್ರಾಮ್ಸ್ ನ ಜಾಸ್ತಿ ಮಾಡಿ, ಸೊ ದಟ್ ನೀವು ಯಾವ ಸಮಸ್ಯೆಗಳನ್ನ ಅವಾಯ್ಡ್ ಮಾಡ್ಬೇಕು ಅಂತಿದ್ದೀರಾ, ಯಾವ ಕಂಪ್ಲೇಂಟ್ಸ್ ನ ಅವಾಯ್ಡ್ ಮಾಡ್ಬೇಕಂತಿದ್ದೀರಾ, ಆಕ್ಸಿಡೆಂಟ್ಸ್ ನ ಅವಾಯ್ಡ್ ಮಾಡ್ಬೇಕಂತಿದ್ದೀರಾ, ಹೆಲ್ಮೆಟ್ ಇಲ್ದೇ ಇರೋರ್ಗೆ ಎಜುಕೇಟ್ ಮಾಡ್ಬೇಕಂತಿದ್ದೀರಾ, ಎಜುಕೇಟ್ ಮಾಡಿ. ಬಟ್ ಹಿಡಿದು ಅವ್ರಿಗೆ ಈ ತರ ಮಾಡಿ ಆ ತರ ಮಾಡಿ ಅನ್ನೋದು ಅದು ಶೋಷಣೆ ಮಾಡಿದ್ರು ಅಂತ ಒಂದಲ್ಲ ಒಂದ್ ರೀತಿ ಅದು ಮೆಸೇಜ್ ಹೋಗುತ್ತೆ. ಅದರಿಂದ ನಾನಿವತ್ತು ವಿಶೇಷವಾಗಿ ಬಹಳ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಬೇರೆ ವಿಚಾರ ಜಾಸ್ತಿ ಮಾತಾಡಲ್ಲ. ಅದರಿಂದ ನಿಮ್ ಸಹಕಾರ ಜನಸಾಮಾನ್ಯರ ಮಧ್ಯೆ ಒಳ್ಳೆಯ ಬಾಂಧವ್ಯವನ್ನ ಬೆಳೆಸುವಂತದ್ದು ಆಗ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಭೂಮಿ ಪೂಜೆಯನ್ನ ನೆರವೇರಿಸಿರುವಂತ ಇಲಾಖೆಯವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯು ವಾಂಟ್ ಟು ಟೆಲ್ ಸಮಥಿಂಗ್ ಮುತ್ತುಜಿ? ಯು ವಾಂಟ್ ಟು ಟೆಲ್ ವಾಟ್? You want to retain the police station? They cancelled? You want once again the police station? Big area. We will propose it to our Home Minister. We will propose this proposal to our Home Minister. Yes, we will do it, definitely. Yes. ಎಲ್ಲರಿಗೂ ಧನ್ಯವಾದಗಳು.